ನೀವು ಯಾರಾದರೂ ಸ್ನೇಹಕ್ಕೆ ಬೆಲೆ ಕೊಟ್ಟು ಪ್ರೇಮಿಗಳಿಗೆ ಸಹಾಯ ಮಾಡ್ತಾ ಇದ್ದೀರಾ? ನಿಜಕ್ಕೂ ಕೂಡ ಈ ರೀತಿಯಾಗಿ ನಡ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಒಂದು ಸ್ಟೋರಿ ಸಾಕ್ಷಿ. ಹಾಗಾದ್ರೆ ಈ ಸ್ಟೋರಿನ ನೋಡಲೇಬೇಕು ನೀವು. ಹುಡುಗ ಹುಡುಗಿ ಇಬ್ಬರು ಕೂಡ ಪ್ರೀತಿಸಿದ್ರು, ಪ್ರೀತಿ ಮಾಡಿ ಓಡಿ ಹೋದ್ರು. ಆದರೆ ಅದಕ್ಕೆ ಸ್ನೇಹಿತರು ಸಹಾಯ ಮಾಡಿದ್ರು. ಆಮೇಲೆ ಆಗಿದ್ದೇ ಬೇರೆ. ಪ್ರೇಮಿಗಳಿಗೆ ಸಹಾಯ ಮಾಡೋರು, ಸ್ನೇಹಕ್ಕೆ ಬೆಲೆ ಕೊಡೋರು, ಈ ಒಂದು ಸ್ಟೋರಿನ ನೋಡಬೇಕು. ಅಂತಹ ಸ್ಟೋರಿ ಇದು. ಸ್ನೇಹಿತ ಪ್ರೀತಿ ಮಾಡಿದನಂತ ಹೇಳಿ ನೀವು ಎಲ್ಲವನ್ನು ಬಿಟ್ಟು ಸಹಾಯ ಮಾಡೋಕ್ಕೆ ಹೋದರೆ ಏನು ಗತಿ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಪ್ರೇಮಿಗಳನ್ನು ಬೆಂಬಲಿಸಿದ್ದಕ್ಕೆ ಅವರಿಗೆ ಸಹಾಯ ಮಾಡಿದ್ದಕ್ಕೆ ಇಬ್ಬರ ಸ್ನೇಹಿತರ ಬರ್ಬರ ಹತ್ಯೆ ಆಗಿ ಹೋಗ್ಬಿಟ್ಟಿದೆ. ಪ್ರೀತಿಗೆ ಹೆಲ್ಪ್ ಮಾಡೋದೇ ತಪ್ಪ? ಹಾಗಾದ್ರೆ ಸ್ನೇಹಿತನಿಗೆ ಹೆಲ್ಪ್ ಮಾಡೋದೇ ತಪ್ಪ? ಗೊತ್ತಿಲ್ಲ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಜೈ ಭೀಮ್ ನಗರದಲ್ಲಿ ಆಗಿರುವಂತಹ ಘಟನೆ ಇದು. ಕಿರಣ್ 25 ವರ್ಷ ಮತ್ತು ಮಂಜುನಾಥ್ 65 ವರ್ಷ ಕೊಲೆಯಾದ ದುರ್ದೈವಿಗಳು ಅಂತ ಹೇಳಲಾಗ್ತಾ ಇದೆ. 2 ದಿನದ ಹಿಂದೆಯಷ್ಟೇ ಪ್ರೀತಿಸಿದ್ದಂತಹ ಶ್ರುತಿ ಹಾಗೂ ನಂದೀಶ್ ಇಬ್ಬರು ಕೂಡ ಮನೆಯನ್ನು ಬಿಟ್ಟು ಹೋಗಿದ್ರು. ರಕ್ಷಣೆಯನ್ನ ಕೋರಿ ಶ್ರುತಿ ಹಾಗೂ ನಂದೀಶ್ ಜೋಡಿ ಏನು ಮಾಡ್ತಾರೆ, ಪೊಲೀಸ್ ಠಾಣೆಗೆ ಹೋಗಿ ಕೇಳಿಕೊಂಡಿರ್ತಾರೆ. ಈ ವೇಳೆ ನಂದೀಶ್ ಜೊತೆ ತೆರಳೋದಾಗಿ ಶ್ರುತಿ ಹೇಳಿರ್ತಾಳೆ, ನಾನು ಆತನಿಂದೇನೆ ಹೋಗ್ತೀನಿ ಅಂತ. ಇದರಿಂದ ಕೋಪಗೊಂಡಂತಹ ಯುವತಿಯ ಸಹೋದರ ಮತ್ತು ಆತನ ಕಡೆಯವರು ಏನು ಮಾಡ್ತಾರೆ ಅಂದರೆ, ಪ್ರೇಮಿಗಳಿಗೆ ಯಾರು ಬೆಂಬಲ ಕೊಟ್ಟಿರ್ತಾರೋ ಅವರಿಬ್ಬರನ್ನು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ತೀವ್ರವಾಗಿ ಗಾಯಗೊಂಡಂತಹ ಕಿರಣ್ ಮತ್ತು ಮಂಜುನಾಥ್ ಏನಾಗಿದ್ದಾರೆ, ಇಬ್ಬರು ಕೂಡ ಸಾವನ್ನಪ್ಪಿರುವಂಥದ್ದು. ಈ ರೀತಿಯಾದಂತಹ ಒಂದು ದುರಂತ ಘಟನೆ ನಡೆದು ಹೋಗಿಬಿಟ್ಟಿದೆ. ಏನೂ ಮಾಡಿಲ್ಲ, ಪ್ರೀತಿ ಮಾಡಿಸಿದವರಿಗೆ ಸಪೋರ್ಟ್ ಮಾಡಿದ್ರೆ ಅಷ್ಟೇ. ಇವರು ಸಪೋರ್ಟ್ ಮಾಡಿದ್ದಕ್ಕೆ ಈ ರೀತಿಯಾದಂತಹ ಒಂದು ಘಟನೆ ಆಗಿರುವಂಥದ್ದು. ಅವರಿಗೆ ಈ ರೀತಿಯಾದಂತಹ ಒಂದು ಶಿಕ್ಷೆ. ಪ್ರೀತಿ ಮಾಡೋರು ಮಾಡ್ತಾರೆ, ಅವ್ರ ಪಾಡಿಗೆ ಅವರು ಇರ್ತಾರೆ. ಹೌದು, ಪ್ರೀತಿಗೆ ಏನಾದರೂ ಪ್ರಾಬ್ಲಮ್ ಬಂದಾಗ ಫ್ರೆಂಡ್ಸ್ಗಳು ಸಹಾಯ ಮಾಡೋದು ಕಾಮನ್, ಅದೆಲ್ಲರೂ ನೋಡಿರ್ತೀವಿ. ಆದರೆ ಸಹಾಯ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಪ್ರೀತಿಸಿದವ್ರನ್ನ ಬಿಟ್ಟು ಇವ್ರನ್ನ ಕೊಲೆ ಮಾಡಿದ್ದಾರೆ. ಇಷ್ಟು ದಿನ ನಾವು ನೋಡ್ತಾ ಇದ್ವಿ, ಯಾರು ಪ್ರೀತಿ ಮಾಡಿರ್ತಾರೋ ಅವರವರ ಮನೆಯವರು ಅವರನ್ನೇ ಸಾಯಿಸೋದನ್ನು ನೋಡಿದ್ವಿ, ಬೇರೆ ಮಾಡೋದು ನೋಡಿದ್ದೀವಿ. ಯಾವುದೋ ಧರ್ಮದ ಕಾರಣದಿಂದವೋ ಜಾತಿಯ ಕಾರಣದಿಂದನೋ ಅಥವಾ ಹುಡುಗನಿಗೆ ಕೆಲಸ ಇಲ್ಲ ಅಂತನೋ ಸಂಬಳ ಇಲ್ಲ ಅಂತನೋ ಅಥವಾ ಇನ್ನೊಂದೋ ಮತ್ತೊಂದೋ ಗೊತ್ತಿಲ್ಲ, ಈ ರೀತಿಯಾಗಿ ಪ್ರೀತಿಯ ವಿಚಾರ ಬಂದಾಗ ನಾವು ನೋಡಿದ್ದೀವಿ, ಸಾಕಷ್ಟು ವಿಚಾರಗಳನ್ನು ಗಮನಿಸಿದ್ದೀವಿ, ಕೃತ್ಯಗಳು ಕೂಡ ಆಗಿದೆ. ಆದರೆ ಇದೊಂದು ಸ್ವಲ್ಪ ಅದಕ್ಕೆ ಭಿನ್ನವಾಗಿರುವಂಥದ್ದು ಏನಂದರೆ, ಪ್ರೀತಿ ಮಾಡಿದವರನ್ನು ಬಿಟ್ಟು ಯಾರು ಹೆಲ್ಪ್ ಮಾಡಿದ್ರಲ್ಲ ಅವರನ್ನು ಸಾಯಿಸಿಬಿಟ್ಟಿದ್ದಾರೆ ಕೋಪ ಮಾಡಿಕೊಂಡು. ಹುಡುಗಿ ಕಡೆಯವರು, ಹುಡುಗಿ ಮನೆಯವರು, ಅವ್ರ ಅಣ್ಣ ತಮ್ಮಂದರು, ಅವ್ರ ಮನೆಯ ಸಂಬಂಧಿಕರು, ನೀವು ಹೆಲ್ಪ್ ಮಾಡ್ತೀರಾ ಅವ್ರಿಗೆ, ನಿಮ್ಮಿಂದಾನೇ ಈ ರೀತಿಯಾಗಿ ಆಗಿರೋದು ಅಂತ ಹೇಳಿ ಕೋಪ ಮಾಡಿಕೊಂಡು ಅವ್ರ ಮೇಲೇ ಹೊಡೆದು ಬಿಟ್ಟಿದ್ದಾರೆ. ಹೆಂಗೆ ಬೇಕಾದ್ರೆ ಹಂಗೆ ಹೊಡೆದ ಯಾವ ರೀತಿಯಾಗಿದೆ ಅಂತಂದರೆ, ಅವರು ಸಾವನ್ನಪ್ಪಿದ್ದಾರೆ. ಆ ರೀತಿಯಾದಂಥ ಒಂದು ಹೊಡೆತಗಳು ಬಿದ್ದಿರುವಂಥದ್ದು ಅವರಿಗೆ. ಹುಡುಗ ಹುಡುಗಿ ಇಬ್ಬರು ಓಡೋದ್ರು, ಪ್ರೇಮಿಗಳು ಪ್ರೀತಿಸ್ಕೊಂಡಿದ್ರು, ಹೆಲ್ಪ್ ಮಾಡಿ ಅಂತ ಫ್ರೆಂಡ್ಸನ್ನು ಕೇಳಿರ್ತಾರೆ, ಹೌದು ಮಾಡಿರ್ತಾರೆ. ಆದರೆ ಅದಕ್ಕೆ ಈ ರೀತಿಯಾದಂಥ ಒಂದು ಶಿಕ್ಷೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಜೈ ಭೀಮ್ ನಗರ ಏನಿದೆ ಅಲ್ಲಿ ಆಗಿರುವಂಥ ಘಟನೆ ಇದು. ಪೊಲೀಸ್ ಠಾಣೆಗೆ ಹೋಗಿರುತ್ತಾರೆ, ಹೋಗಿ ಕೇಳಿಕೊಂಡಿರ್ತಾರೆ. ಪಾಪ ಕಿರಣ್ ಮತ್ತು ಮಂಜುನಾಥ್ ಇಬ್ಬರು ಸಹಾಯ ಮಾಡಿದಾಗ ಅವರಿಗೆ ಈ ರೀತಿಯಾದಂಥ ಗತಿ ಬಂದಿದೆ. ಇಬ್ಬರು ಕೂಡ ಸಾವನ್ನಪ್ಪಿಟ್ಟಿದ್ದಾರೆ ಮನೆಯವರಿಂದ. ಈಗ ನಂತರ ಇವರು ಪ್ರೇಮಿಗಳಿಗೆ ಏನು ಮಾಡ್ತಾರೆ ಅಂತ ಭಯದಲ್ಲಿ ಕೂತ್ಕೊಂಡಿದ್ದಾರೆ ಪ್ರೇಮಿಗಳಿಬ್ಬರು ಕೂಡ. ಅದಕ್ಕಾಗಿ ನಮಗೆ ಒಂದು ನೀವು ರಕ್ಷಣೆ ಕೊಡಬೇಕಂತ ಪೊಲೀಸರನ್ನ ಕೇಳ್ಕೊಳ್ತಾ ಇದ್ದಾರೆ. ನಾವಿಬ್ಬರು ಇಷ್ಟಪಟ್ಟೇ ಹೋಗಿದ್ವಿ, ಇದಕ್ಕೆ ಮನೆಯವರ ವಿರೋಧ ಇತ್ತು, ಹೀಗಾಗಿ ನಾವು ಮದುವೆ ಆಗಬೇಕು ಅಂತ ಕೇಳಿಕೊಂಡಿದ್ರು. ಆದರೆ ಈಗ ಸ್ನೇಹಿತರಿಗೆ ಈ ರೀತಿಯಾದಂತಹ ಒಂದು ಗತಿ ಬಂದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.